ಎಲ್ಲರಿಗೂ ನಮಸ್ತೆ. ಮಧುವಾಹಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಯಕ್ ಹೆಬ್ರಿ. ಇವತ್ತು ನಾವು ಒಂದು ತುಡುವೆ ಬಾಕ್ಸ್ನಲ್ಲಿ ಕೂತಂತ, ತುಡುವೆ ಪೆಟ್ಟಿಗೆಯಲ್ಲಿ ಕೂತಂತ ಮುಜಂಟಿ ಕುಟುಂಬವನ್ನು ಇವತ್ತು ಪೆಟ್ಟಿಗೆಗೆ ವರ್ಗಾಯಿಸ್ಲಿಕ್ಕೆ ಬಂದಿದ್ದೇವೆ. ನಮ್ಮ ಜೊತೆ ಇವತ್ತಿದ್ದಾರೆ ಮಧುಮಿತ್ರರಂತ ಸನತ್ ರವರು. ಇವರು ಸದ್ಯ ಹೆಬ್ರಿಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಪದವಿಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಜೇನಿನ ಆಸಕ್ತಿ ಉಳ್ಳವರಾಗಿದ್ದು ಇವರು ಪ್ರತಿ ವಾರ ನಮ್ಮ ಜೊತೆ ಈ ಒಂದು ಸ್ಥಳಕ್ಕೆ ಬಂದು ನಮ್ಮ ಜೊತೆ ಪೆಟ್ಟಿಗೆಯನ್ನ ಪರಿಶೀಲನೆ ಮಾಡುವಲ್ಲಿ ನಮಗೆ ಸಹಾಯನ ಮಾಡ್ತಾ ಇದ್ದಾರೆ. ಈ ಒಂದು ಜಾಗ ನಮ್ಮಲ್ಲಿಂದ ಹೆಚ್ಚು ಕಮ್ಮಿ 6 ರಿಂದ 7 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಸದ್ಯಕ್ಕೆ ಕುಟುಂಬಗಳು ಖಾಲಿ ಇರುವಂತಹ ಪೆಟ್ಟಿಗೆಗಳು ಮಾತ್ರ ಇದೆ. ಮಳೆಗಾಲದ ಆರಂಭದ ಸಮಯದಲ್ಲಿ ಇಲ್ಲಿಂದ ಕುಟುಂಬಗಳನ್ನು ನಾವು ತೆಗೆದುಕೊಂಡು ಹೋಗಿ ನಮ್ಮ ಮನೆಯ ಹತ್ತಿರದ ಜಾಗದಲ್ಲಿ ಇಟ್ಟುಕೊಂಡು ಅಲ್ಲಿ ಪೋಷಣೆಯನ್ನು ಮಾಡ್ತಾ ಅಭಿವೃದ್ಧಿಯ ಸಮಯದಲ್ಲಿ ಮತ್ತೆ ಕುಟುಂಬಗಳನ್ನ ಡಿವೈಡ್ ಮಾಡಿ ಇಲ್ಲಿ ತಂದಿಡುವಂಥದ್ದು ವರ್ಷ ಪ್ರತಿ ನಡೀತಾ ಇರುವಂಥದ್ದು. ಸದ್ಯ ಈ ತರಹ ಖಾಲಿ ಪೆಟ್ಟಿಗೆಗಳನ್ನ ಈ ಸ್ಥಳದಲ್ಲೇ ನಾವು ಬಿಟ್ಟು ಹೋದಂತ ಸಮಯದಲ್ಲಿ ತುಡುವೆ ಕುಟುಂಬಗಳು ಅಥವಾ ಮುಜಂಟಿ ಕುಟುಂಬಗಳು ಸರ್ವೇ ಸಾಮಾನ್ಯವಾಗಿ ನಮ್ಮ ಈ ಪೆಟ್ಟಿಗೆಗೆ ಬಂದು ಸೇರುವಂತದ್ದು ಸ್ವಾಭಾವಿಕವಾಗಿ ನಡೀತಾ ಇರ್ತದೆ. ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಯಾವುದೇ ರೀತಿಯಲ್ಲಿ ಜೇನು ಕುಟುಂಬಗಳಿಗೆ ಸಮಸ್ಯೆ ಉಂಟಾದಾಗ ಅಥವಾ ವೈರಿಗಳ ಕಾಟ ಉಂಟಾದಾಗ ಅಂತಹ ಕುಟುಂಬಗಳು ಆ ಸ್ಥಳದಿಂದ ಕಾಲ್ಕಿತ್ತು ಇನ್ನೊಂದು ಸ್ಥಳದತ್ತ ಬರುವಂತದ್ದು ಸ್ವಾಭಾವಿಕ. ಮಳೆಗಾಲ ಮುಗಿದ ನಂತರ ಅಭಿವೃದ್ಧಿ ಕಾಲ ಬರುವಂತಹ ಸಮಯದಲ್ಲಿ ಅಭಿವೃದ್ಧಿಯ ಸಮಯದಲ್ಲೂ ಕೂಡ ಕುಟುಂಬಗಳು ವಿಭಜನೆಯಾಗಿ ಮುಜಂಟಿಯಾಗ್ಲಿ ಅಥವಾ ತುಡುವೆ ಆಗ್ಲಿ ಸರ್ವೇ ಸಾಮಾನ್ಯವಾಗಿ ಬೇರೆ ಒಂದು ಪೆಟ್ಟಿಗೆಗೆ ಬಂದು ನೆಲೆಸುವಂಥದ್ದು ಸ್ವಾಭಾವಿಕ. ಹಾಗಾಗಿ ಹಳೆಯ ವಿಡಿಯೋದಲ್ಲಿ ನಾನೊಂದು ತುಡುವೆ ಕುಟುಂಬವನ್ನು ಬಂದು ಕೂತದ್ದನ್ನ ನಾನು ನಿಮಗೆ ತೋರಿಸಿದ್ದೇನೆ. ಸದ್ಯ ಈ ಒಂದು 8 ಫ್ರೇಮಿನ ISI ಪೆಟ್ಟಿಗೆಯಲ್ಲಿ ಒಂದು ಮುಜಂಟಿ ಕುಟುಂಬ ಬಂದು ಕೂತಿದೆ. ಇಲ್ಲಿ ನೋಡ್ಬೋದು, ಇದೊಂದು ಎಂಟ್ರೆನ್ಸ್ ಅನ್ನು ಅದು ಮಾಡ್ಕೊಂಡಿದೆ ನೋಡಿ. ಈ ಒಂದು ಎಂಟ್ರೆನ್ಸ್ ನಲ್ಲಿ ಮುಜಂಟಿ ಕುಟುಂಬಗಳು ನೊಣಗಳು ಒಳಗೆ ಹೊರಗೆ ಹೋಗುವಂತದ್ದನ್ನು ನೀವು ಗಮನಿಸಬಹುದು. ನೋಡಿ, ಈಗ ಮುಜಂಟಿ ಕುಟುಂಬವನ್ನು ಕೂರಿಸ್ಲಿಕ್ಕೆ ನಾವು ಒಂದು ಮುಜಂಟಿ ಪೆಟ್ಟಿಗೆಯನ್ನ ತಂದಿದ್ದೇವೆ. ಇದೀಗ 8 ಫ್ರೇಮಿನ ISI ತುಡುವೆ ಬಾಕ್ಸ್ ನಿಂದ ಈ ಒಂದು ಮುಜಂಟಿ ಪೆಟ್ಟಿಗೆಗೆ ನಾವು ಕುಟುಂಬವನ್ನ ಶಿಫ್ಟ್ ಮಾಡ್ತಾ ಇದ್ದೇವೆ. ಯಥಾಸ್ಥಿತಿಯಲ್ಲಿದ್ದಂತಹ ಪೆಟ್ಟಿಗೆಯನ್ನು ಓಪನ್ ಮಾಡಿದ ತಕ್ಷಣ ಸ್ವಲ್ಪ ಮಟ್ಟಿಗೆ ನೊಣಗಳು ಸುತ್ತಲೂ ಗಲಿಬಿಲಿಗೊಂಡು ಹಾರಾಡುವುದನ್ನು ನೀವು ಗಮನಿಸಬಹುದು. ಇದೀಗ ನಾವು ಈ ಬಾಕ್ಸ್ ಅನ್ನ ಪೂರ್ತಿಯಾಗಿ ಓಪನ್ ಮಾಡಿದ್ರೆ ಅವುಗಳು ನಮ್ಮ ಮೈ ಮೇಲೆ ಅಥವಾ ನಮ್ಮ ಕಿವಿಯ ಮೇಲೆ, ನಮ್ಮ ತಲೆಯ ಮೇಲೆ ಎಲ್ಲ ಬಂದು ಕೂತ್ಕೊಂಡು ನಮ್ಗೆ ಕೆಲಸ ಮಾಡ್ಲಿಕ್ಕೆ ಕಿರಿಕಿರಿ ಉಂಟು ಮಾಡ್ತದೆ. ಹಾಗಾಗಿ ನಾವು ಇದಕ್ಕೆ ಮುಖ್ಯವಾಗಿ ಈ ಒಂದು ಮುಖ ಪರದೆಯನ್ನ ನಾವು ಮುಜಂಟಿ ಕುಟುಂಬವನ್ನ ವಿಭಜನೆ ಮಾಡುವಂತಹ ಸಮಯದಲ್ಲಿ ಅಥವಾ ಮುಜಂಟಿ ಕುಟುಂಬವನ್ನ ನಾವು ಹಿಡಿಯುವಂತಹ ಸಮಯದಲ್ಲಿ, ಅದರ ಕೆಲಸವನ್ನು ಮಾಡುವಂತಹ ಸಮಯದಲ್ಲಿ ಈ ಒಂದು ಮುಖ ಪರದೆಯನ್ನ ಬಳಕೆ ಮಾಡಿದ್ರೆ ನಾವು ಆ ನೊಣಗಳ ಕಿರಿಕಿರಿಯಿಂದ ಸ್ವಲ್ಪ ಮಟ್ಟಿಗೆ ತಡ್ಕೊಳ್ಬಹುದು. ಜೊತೆಗೆ ಈ ಒಂದು ಬಾಟಲ್ 2 ಲೀಟರ್ನ ಬಾಟಲ್ನ ಒಂದು ನಾವು ಇವತ್ತು ನೊಣಗಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈ ಟ್ರ್ಯಾಪ್ ಮಾಡುವ ನೊಣಗಳ ಬಾಟಲಿಯ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ, ಮತ್ತೆ ಅದರಲ್ಲಿ ಟ್ರ್ಯಾಪ್ ಮಾಡೋದನ್ನು ಕ್ಲಿಯರ್ ಆಗಿ ನಿಮ್ಗೆ ತೋರಿಸಿದ್ದೇನೆ. ಜೊತೆಗೆ ಕೆಳಭಾಗದಲ್ಲಿ, ಬಾಟಲಿಯ ಕೆಳಭಾಗದಲ್ಲಿ ಕತ್ತರಿಸಿದ ಜಾಗದಲ್ಲಿ ಒಂದು ತೆಳುವಾದ ಕಾಟನ್ ಬಟ್ಟೆಯನ್ನ ನಾವು ಹಾಕಿದ್ದೇವೆ. ಯಾಕಂತ ಹೇಳಿದ್ರೆ ನೊಣಗಳನ್ನ ಇದರಲ್ಲಿ ನಾವು ಬಂಧಿಸುವ ಸಮಯದಲ್ಲಿ ಕೆಲಸ ಪೂರ್ತಿ ಮುಗಿಯುವವರೆಗೆ ಆ ನೊಣಗಳು ಆ ಬಾಟಲಿಯಲ್ಲಿ ಇರ್ತವೆ. ಹಾಗಾಗಿ ಅವುಗಳಿಗೆ ಉಸಿರಾಟದ ಅಥವಾ ಗಾಳಿಯ ಸಮಸ್ಯೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಈ ತರ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಈ ಒಂದು ಕುಟುಂಬ ಬಂದು ಹೆಚ್ಚು ಸಮಯ ಆಗದೆ ಇರೋದ್ರಿಂದ ಕೂತು ಇದರ ಮುಖ್ಯ ದ್ವಾರ ಏನಿದೆ ಅದು ಅಷ್ಟು ದೊಡ್ಡದಾಗಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿದ್ರೆ ನಮ್ಗೆ ನೊಣಗಳನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ಆದ್ರೂ ಕೂಡ ನಾವು ಒಂದ್ ವೇಳೆ ಇದನ್ನ ಟ್ರ್ಯಾಪ್ ಮಾಡ್ಲಿಕ್ಕೆ ಆಗದೆ ಇದ್ರೂ ಕೂಡ ಮುಖ ಪರದೆ ಇರೋದ್ರಿಂದ ನಮ್ಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗೋದಿಲ್ಲ. ಮುಜಂಟಿಯ ಮುಖ್ಯ ದ್ವಾರಕ್ಕೆ ನಾವು ಬಾಟಲಿಯ ತುದಿಯನ್ನಿಟ್ಟು ನೊಣಗಳು ಅದರೊಳಗೆ ಹೋಗುವಂತೆ ಮಾಡಿ ಪೆಟ್ಟಿಗೆಯ ಸುತ್ತಲೂ ಸ್ವಲ್ಪ ಮಟ್ಟಿಗೆ ಸದ್ದು ಮಾಡಿದಾಗ ಆ ನೊಣಗಳು ನಿಧಾನವಾಗಿ ನಮ್ಮ ಬಾಟಲಿಗೆ ಬರ್ತವೆ. ಈ ಬಾಟಲಿಗೆ ಬರುವಂತಹ ನೊಣಗಳು ಏನಂತ ಹೇಳಿದ್ರೆ ಅವು ಸ್ವಲ್ಪ ಸೋಲ್ಜರ್ ನೊಣಗಳು ಅಂತ ಹೇಳಿದ್ರೆ ಪೆಟ್ಟಿಗೆಯನ್ನ ಕಾಯ್ಲಿಕ್ಕೆ ಇರುವಂತಹ ನೊಣಗಳು. ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ನೊಣಗಳೇ ಇವು ಅಂತ ಹೇಳ್ಬೋದು. ಅಟ್ಯಾಕ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾನು ಆವಾಗಲೇ ಹೇಳಿದಾಗೆ ಇದು ಚುಚ್ಚುವಂತದ್ದು ಮಾಡುವುದಿಲ್ಲ, ಕಿರಿಕಿರಿಯನ್ನು ಉಂಟು ಮಾಡ್ತದೆ. ತನ್ನ ಗೂಡಿನ ರಕ್ಷಣೆಗೋಸ್ಕರ ಕಾಯುವಂತ ಸೈನಿಕ ನೊಣಗಳನ್ನ ನಾವು ಬಂಧಿಸಿದ್ರೆ ಮತ್ತೆ ನಮ್ಮ ಮುಂದಿನ ಕೆಲಸಗಳು ಮಾಡುವವರೆಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಬರುವುದಿಲ್ಲ. ನಾನು ಆಗ್ಲೇ ಹೇಳಿದಾಗೆ ನಮ್ಗೆ ಈ ಒಂದು ಪೆಟ್ಟಿಗೆಯಲ್ಲಿ ನೊಣಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ
ನೇರ ನಾವು ಪೆಟ್ಟಿಗೆಯನ್ನು ಓಪನ್ ಮಾಡ್ತಾ ಇದ್ದೇವೆ. ಪೆಟ್ಟಿಗೆಯ ಒಳಭಾಗದಲ್ಲಿ ಯಾವ ರೀತಿಯಲ್ಲಿ ಜೇನು ಕುಟುಂಬ ಕೂತಿದೆ ಅನ್ನೋದನ್ನ ನೀವು ಈಗ ಗಮನಿಸಬಹುದು. ಹೆಚ್ಚು ಕಮ್ಮಿ ಈ ಒಂದು ಜೇನು ಕುಟುಂಬ ಈ ಗೂಡಿನಲ್ಲಿ ಬಂದು 45ರಿಂದ 50 ದಿನಗಳಾಗಿದೆ. ನಾವು ಯಾವ ಜೇನು ಪೆಟ್ಟಿಗೆಯನ್ನ ಮುಜಂಟಿ ಕುಟುಂಬವನ್ನು ವರ್ಗಾಯಿಸಲಿಕ್ಕೆ ಅಥವಾ ನಾವು ಅದನ್ನ ಪಾಲು ಮಾಡ್ಲಿಕ್ಕೆ ಅಥವಾ ಯಾವುದೇ ರೀತಿಯಲ್ಲಿ ಕೆಲಸ ಮಾಡುವಂತಹ ಸಮಯದಲ್ಲಿ ಮೊದಲಿಗೆ ನಮಗೆ ಮೊಟ್ಟೆಗಳ ಮೇಲೆ ಎಲ್ಲಾದ್ರೂ ರಾಣಿ ಕಾಣ್ತದೆ ಅಂತ ನೋಡ್ಬೇಕಾಗ್ತದೆ. ನೀವು ನೋಡ್ಬೋದು, ಇದರಲ್ಲಿ ಈಗ ನಮಗೆ ಮೊಟ್ಟೆಗಳ ಮೇಲೆ ಓಡಾಡುವಂತಹ ರಾಣಿ ಕಾಣ್ಲಿಕ್ಕೆ ಸಿಕ್ಕಿದೆ. ಈಗ ಮೊದಲಿಗೆ ನಾವು ಇದನ್ನ ಏನ್ ಮಾಡ್ಬೇಕಂದ್ರೆ ಮೊಟ್ಟೆಗಳನ್ನ ರಾಣಿ ಸಮೇತ ಮುಜಂಟಿ ಪೆಟ್ಟಿಗೆಗೆ ಶಿಫ್ಟ್ ಮಾಡ್ತಾ ಇದ್ದೇವೆ. ಯಾವತ್ತೇ ನಾವು ಮೊಟ್ಟೆಗಳನ್ನ ಶಿಫ್ಟ್ ಮಾಡುವ ಸಮಯದಲ್ಲಿ ಅಥವಾ ನಾವು ತೆಗೆಯುವಂತಹ ಸಮಯದಲ್ಲಿ ತುಂಬಾ ಸೂಕ್ಷ್ಮ ರೀತಿಯಲ್ಲಿ ತೆಗಿಬೇಕಾಗ್ತದೆ. ಅಂದ್ರೆ ತುಂಬಾ ಮೃದುವಾಗಿರುವಂತಹ ಈ ಮೊಟ್ಟೆಯನ್ನ ನಾವು ತೆಗೆಯುವಂತಹ ಸಮಯದಲ್ಲಿ ಅದು ಹತ್ತಿಯ ತರ ಇರ್ತದೆ, ಅದು ಡ್ಯಾಮೇಜ್ ಆಗಬಾರ್ದು. ತುಂಬಾ ನಿಧಾನವಾಗಿ ಅದರ ತಳಕಟ್ಟನ್ನ ಅಥವಾ ಕೆಳಗಿನ ಭಾಗವನ್ನ ಬಿಡಿಸಿ ಮೊಟ್ಟೆಗಳನ್ನ ನಾವು ಶಿಫ್ಟ್ ಮಾಡಬೇಕಾಗ್ತದೆ. ಜೊತೆಗೆ ನಾವು ಮೊಟ್ಟೆಗಳನ್ನ ಶಿಫ್ಟ್ ಮಾಡುವಂತ ಸಮಯದಲ್ಲಿ ಕೂಡ ರಾಣಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರುವಂತೆ ನಾವು ಅದನ್ನ ಶಿಫ್ಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ಸಲ ರಾಣಿಗೆ ಏನಾದ್ರೂ ಸಮಸ್ಯೆ ಆಯಿತು ಅಥವಾ ರಾಣಿನ ಕುಟುಂಬದಿಂದ ನಷ್ಟ ಆಯಿತು ಅಂತ ಆದ್ರೆ ಮತ್ತೆ ಆ ಕುಟುಂಬ ಮತ್ತೆ ಪುನಃ ಹೊಸ ರಾಣಿಯನ್ನ ಸೃಜಿಸ್ಲಿಕ್ಕೆ ಅಥವಾ ಸಕ್ಸಸ್ ಆಗ್ಲಿಕ್ಕೆ ತುಂಬಾ ಕಷ್ಟ ಇರ್ತದೆ. ಅಂದ್ರೆ ತುಂಬಾ ಸಮಯಾವಕಾಶ ಬೇಕಾಗ್ತದೆ ಮತ್ತು ಕುಟುಂಬ ಹಾಳಾಗುವಂತದ್ದು ಚಾನ್ಸಸ್ ಜಾಸ್ತಿ. ಈಗ ನೀವು ನೋಡ್ಬೋದು, ನಾವು ಪೆಟ್ಟಿಗೆಯಲ್ಲಿ ತೆಗೆದಿಟ್ಟಂತ ಪೆಟ್ಟಿಗೆಯಲ್ಲಿ ಮೊಟ್ಟೆಗಳ ಮೇಲೆ ಮತ್ತೆ ರಾಣಿಯನ್ನ ನಾವು ಗುರುತಿಸಬಹುದು. ಹಾಗಾಗಿ ಇನ್ನು ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ಹೆಚ್ಚಿನ ಯೋಚನೆ ಇರುವುದಿಲ್ಲ. ಇನ್ನು ಉಳಿದ ಮೊಟ್ಟೆಗಳನ್ನ ನಾವು ಈ ಪೆಟ್ಟಿಗೆಗೆ ಶಿಫ್ಟ್ ಮಾಡುವಂಥದ್ದು, ಜೊತೆಗೆ ಅಲ್ಲಿರುವಂತಹ ಜೇನುತುಪ್ಪ ಮತ್ತು ಮೇಣವನ್ನೆಲ್ಲ ತೆಗೆದು ಇದಕ್ಕೆ ಅಂಟಿಸಿಕೊಡುವಂಥದ್ದು. ಈ ಒಂದು ಪೆಟ್ಟಿಗೆಯಲ್ಲಿ 2 ಬಣ್ಣದ ಮೊಟ್ಟೆಗಳನ್ನ ನೀವು ಗಮನಿಸಿದಿರಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಕಂದು ಬಣ್ಣದಲ್ಲಿದ್ದಾವೆ, ಇನ್ನು ಸ್ವಲ್ಪ ಮೊಟ್ಟೆಗಳು ಸ್ವಲ್ಪ ಬಿಳಿಯ ಬಣ್ಣಕ್ಕೆ ತಿರುಗಿದಾವೆ. ಈ ಬಿಳಿಯ ಬಣ್ಣಕ್ಕೆ ತಿರುಗಿದಂತಹ ಮೊಟ್ಟೆಗಳು ಬೆಳೆದ ಮೊಟ್ಟೆಗಳು, ಜೊತೆಗೆ ಈ ಕಂದು ಬಣ್ಣದಲ್ಲಿರುವಂತಹ ಮೊಟ್ಟೆಗಳು ಎಳೆಯ ಮೊಟ್ಟೆಗಳು. ಜೊತೆಗೆ ಇಲ್ಲಿ ಜೇನುತುಪ್ಪವನ್ನು ಕೂಡ ನೀವು ಗಮನಿಸಬಹುದು. ಆ ಜೇನುತುಪ್ಪವನ್ನ ಕೂಡ ನಾವು ಪೆಟ್ಟಿಗೆಯಲ್ಲೇ ಇಟ್ಟು ಕೊಡ್ತೇವೆ. ಈಗ ಮೂಲ ಸ್ಥಾನದಲ್ಲಿರುವಂತಹ ಪೆಟ್ಟಿಗೆಗೆ ಅಂಟಿಸಿರುವಂತಹ ಮೇಣವನ್ನ ನಾವು ಈ ಹೊಸ ಪೆಟ್ಟಿಗೆಗೆ ಅಂಟಿಸಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ ಈ ಮೇಣವು ನಾವು ಇದೇ ಹೊಸ ಪೆಟ್ಟಿಗೆಗೆ ಅಂಟಿಸಿ ಕೊಟ್ರೆ ಅವುಗಳಿಗೆ ಮತ್ತೆ ಮೇಣ ತರುವಂತಹ ಕೆಲಸದಲ್ಲಿ ಸ್ವಲ್ಪ ಶ್ರಮ ಕಡಿಮೆ ಆಗ್ತದೆ. ಅಲ್ಲಿರುವ ಮೇಣವನ್ನೇ ಉಪಯೋಗಿಸಿ ಮತ್ತೆ ಈ ಗೂಡನ್ನ ಗಟ್ಟಿಗೊಳಿಸ್ತೇವೆ. ಜೊತೆಗೆ ಹೆಚ್ಚಿನವರಲ್ಲಿ ಒಂದು ಕುತೂಹಲ ಇರ್ತದೆ, ಏನಂತ ಹೇಳಿದ್ರೆ ಈ ತರಹ ಎಲ್ಲಾದ್ರೂ ನಾವು ಕುಟುಂಬವನ್ನು ಹಿಡಿಯುವಂತಹ ಸಮಯದಲ್ಲಿ ರಾಣಿಯು ತನ್ನ ಗೂಡಿನಿಂದ ಹಾರಿ ಹೋದ್ರೆ ನಮ್ಮ ಕುಟುಂಬವನ್ನು ಕಳ್ಕೊಳ್ಬಹುದೇನೋ ಅನ್ನುವಂತಹ ಒಂದು ಭಯ ಇರ್ತದೆ. ಹಾಗಾಗಿ ಇಲ್ಲಿ ಒಂದು ಸ್ಪಷ್ಟನೆಯನ್ನು ನಾನು ಕೊಡ್ತೇನೆ. ಮುಜಂಟಿ ಕುಟುಂಬದಲ್ಲಿ ಪರ್ಟಿಕ್ಯುಲರ್ ಮಾತ್ರ ಮುಜಂಟಿ ಕುಟುಂಬದಲ್ಲಿ ಒಂದು ಸಲ ಮೇಟಾಗಿ ಮೊಟ್ಟೆ ಇಡುವಂತಹ ರಾಣಿ ಯಾವುದೇ ಕಾರಣಕ್ಕೂ ಅದಕ್ಕೆ ಹಾರ್ಲಿಕ್ಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಅದರ ಹೊಟ್ಟೆಯ ಗಾತ್ರ ದೊಡ್ಡದಿರೋದ್ರಿಂದ ಒಂದು ಸಲ ಮೀಟಾಗಿ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಆದ್ರೆ ಮತ್ತೆ ಯಾವುದೇ ಕಾರಣಕ್ಕೂ ಅದು ತನ್ನ ಜೀವನದಲ್ಲಿ ರಾಣಿ ಗೂಡು ಬಿಟ್ಟು ಹಾರುವಂತದ್ದು ಮಾಡೋದಿಲ್ಲ. ತುಡುವೆ ಕುಟುಂಬದಲ್ಲಾದ್ರೆ ಖಂಡಿತವಾಗ್ಲೂ ರಾಣಿ ಮೀಟ್ ಆದ್ಮೇಲೆ ಹಾರುವಂತ ಶಕ್ತಿ ಹೊಂದಿದೆ. ಹಾಗಾಗಿ ಮುಜಂಟಿ ಕುಟುಂಬದ ಕೆಲಸ ಮಾಡುವಂತಹ ಸಮಯದಲ್ಲಿ ರಾಣಿ ಏನಾದ್ರೂ ನಮ್ಮ ಕಣ್ಣಿಗೆ ಬಿದ್ರೆ ಅದನ್ನ ಮೊದಲಿಗೆ ನಾವು ಹೊಸ ಬಾಕ್ಸಿಗೆ ಶಿಫ್ಟ್ ಮಾಡುವಂತ ಬಾಕ್ಸಿಗೆ ಅದನ್ನ ಇಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಪ್ಪಿತಪ್ಪಿ ಏನಾದ್ರೂ ಕೆಳಗೆ ಬಿದ್ದಾಗ ಯಾವ್ದಾದ್ರು ಒಂದು ಕೀಟಗಳು ಅದನ್ನ ತಿನ್ನುವಂಥದ್ದು, ಇರುವೆಗಳು ಮುತ್ತಿಗೆ ಹಾಕಿ ಅದನ್ನ ಕೊಲ್ಲುವಂಥದ್ದು, ಅಥವಾ ಯಾವ್ದಾದ್ರು ರೀತಿಯಲ್ಲಿ ನಾವು ಮೊಟ್ಟೆಗಳನ್ನ ತೆಗೆಯುವಂತ ಸಮಯದಲ್ಲಿ ನಮ್ಮ ಚಾಕುವಿಗೆ ಅದು ತಾಗಿ ಡ್ಯಾಮೇಜ್ ಆದ್ರೆ ಮತ್ತೆ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗ್ತದೆ. ನೀವೀಗ ನೋಡ್ಬೋದು,
ಈ ಒಂದು ತುಡುವೆ ಪೆಟ್ಟಿಗೆಯ ಚೌಕಟ್ಟಿನ ಕೆಳಭಾಗದಲ್ಲಿ ಮೇಣದಿಂದ ಒಂದು ಹಾಳೆಯ ರೀತಿ ಅಥವಾ ಪೇಪರ್ನ ರೀತಿ ಒಂದು ರಚನೆಯನ್ನ ಮಾಡ್ಕೊಂಡಿದ್ದಾವೆ. ಯಾಕಂತ ಹೇಳಿದ್ರೆ ಕುಟುಂಬದ ತಾಪಮಾನದ ರಕ್ಷಣೆಗೋಸ್ಕರ ಜೊತೆಗೆ ವೈರಿಗಳ ರಕ್ಷಣೆಗೋಸ್ಕರ ಈ ಒಂದು ರೀತಿಯಲ್ಲಿ ಅವುಗಳು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾವೆ. ನೋಡಿ, ಈಗ ರಾಣಿಯನ್ನ ನೀವು ಮತ್ತೆ ಗಮನಿಸಬಹುದು. ಹೊಸ ಪೆಟ್ಟಿಗೆಯಲ್ಲಿ ಮೊಟ್ಟೆಗಳ ಮೇಲೆ ಆ ಕಡೆ ಈ ಕಡೆ ಹೋಗ್ತಾ ಇರುವುದನ್ನ ಕಾಣಬಹುದು. ಹೆಚ್ಚಾಗಿ ನಮ್ಮ ಇವತ್ತಿನ ಕೆಲಸ ಮುಗಿಯುವ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಆದ್ರೆ ಇಲ್ಲಿ ಹಳೆಯ ಪೆಟ್ಟಿಗೆಯ ಮುಚ್ಚಳಕ್ಕೆ ಅಂಟಿಸಿದಂತ ಒಳಹೊರಗೆ ಹೋಗುವಂತಹ ದ್ವಾರದ ಒಂದು ಮೇಣವನ್ನ ನಾವಿವತ್ತು ಸಾಧ್ಯವಾದಷ್ಟು ಮಟ್ಟಿಗೆ ತೆಗೆದು ನಮ್ಮ ಹೊಸ ಪೆಟ್ಟಿಗೆಗೆ ಅಂಟಿಸಿಕೊಡುವಂತದ್ದನ್ನ ಮಾಡಬೇಕು. ಯಾಕಂತ ಹೇಳಿದ್ರೆ ಅವುಗಳು ಹೆಚ್ಚಾಗಿ ಆಕರ್ಷಣೆಗೊಳ್ಳುವಂತದ್ದೇ ಈ ಮೇಣಕ್ಕೆ. ಈ ದ್ವಾರದ ಮೇಣವನ್ನ ನಾವು ಹೊಸ ಪೆಟ್ಟಿಗೆ ಅಂಟಿಸಿಕೊಟ್ಟಾಗ ಆ ಹಳೆಯ ಗೂಡಿಂದ ಹೊಸ ಗೂಡಿಗೆ ನೊಣಗಳು ಬರುವಂತದ್ದನ್ನ ನೀವು ಸ್ವಲ್ಪ ಹೊತ್ತಲ್ಲೇ ಗಮನಿಸಬಹುದು. ಈಗ ಹೆಚ್ಚಿನ ಪ್ರಮಾಣದ ನೊಣಗಳು ನಮ್ಮ ಹಳೆಯ ತುಡುವೆ ಪೆಟ್ಟಿಗೆಯ ದ್ವಾರದ ಜಾಗದಲ್ಲಿ ನೊಣಗಳು ಓಡಾಡುವುದನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿರುವ ಎಲ್ಲ ನೊಣಗಳು ಕೂಡ ನಮ್ಮ ಹೊಸ ಮುಜಂಟಿಯ ಪೆಟ್ಟಿಗೆ ಹತ್ತ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನೋಡಿ, ಈಗ ನಮ್ಮ ಎಲ್ಲ ಪೆಟ್ಟಿಗೆ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂದಿದೆ. ಏನಂತ ಹೇಳಿದ್ರೆ ತುಡುವೆ ಪೆಟ್ಟಿಗೆ ಎಲ್ಲ ಮೇಣವನ್ನ ನಾವು ತೆಗೆದು ಹೊಸ ಮುಜಂಟಿ ಬಾಕ್ಸಿಗೆ ಒಳಗಡೆ ಅಂಟಿಸಿ ಕೊಟ್ಟಿದ್ದೇವೆ. ಮೊಟ್ಟೆ ಮರಿಗಳನ್ನೆಲ್ಲವನ್ನ ನಾವು ಅದಕ್ಕೆ ಶಿಫ್ಟ್ ಮಾಡಿ ಆಗಿದೆ. ರಾಣಿಯನ್ನು ಶಿಫ್ಟ್ ಮಾಡಿ ಆಗಿದೆ. ಇನ್ನು ನಮ್ಮ ಮುಖ್ಯ ಒಂದು ಕೆಲಸ ಅಂತ ಹೇಳಿದ್ರೆ ಇನ್ನೊಂದು 2 ದಿನಗಳ ಕಾಲ ಅದಕ್ಕೆ ಯಾವುದೇ ರೀತಿಯಲ್ಲಿ ಇರುವೆಗಳ ಕಾಟ ಆಗದೆ ಇರುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಒಂದು ಸಲ ಅವುಗಳು ಮುಜಂಟಿ ಕುಟುಂಬಗಳು ಹೋಗಿ ಒಂದು ಕಡೆ ವಾಸ ಮಾಡ್ತಾವಂತಾದ್ರೆ ಆ ಪೆಟ್ಟಿಗೆಯನ್ನ ಎಷ್ಟರ ಮಟ್ಟಿಗೆ ಅವುಗಳು ಮೇಣದಿಂದ ಕಂಪ್ಲೀಟ್ ಆಗಿ ಎಲ್ಲ ಜಾಗವನ್ನ ಬಂದ್ ಮಾಡಿ ಒಂದು ಮುಖ್ಯ ದ್ವಾರವನ್ನ ಮಾತ್ರ ಅದು ಇಟ್ಕೊಳ್ತದೆ. ಹಾಗಾಗಿ ನಾವಿವತ್ತು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಆ ಎಲ್ಲ ಪೆಟ್ಟಿಗೆಯನ್ನ ತೆಗೆದು ಓಪನ್ ಮಾಡಿ ಅದರಲ್ಲಿರುವಂತಹ ಜೇನುತುಪ್ಪವನ್ನು ಕೂಡ ನಾವು ತೆಗೆದ್ರಿಂದ ಆ ಪರಿಮಳಕ್ಕೆ ಇರುವೆಗಳು ಸುಲಭವಾಗಿ ಅದರೊಳಗೆ ಹೋಗ್ಲಿಕ್ಕೆ ಚಾನ್ಸಸ್ ಇರ್ತದೆ. ಇಂತಹ ಸಮಯದಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಈಗ ನಮ್ಮ ತುಡುವೆ ಸ್ಟ್ಯಾಂಡ್ ಮೇಲೆನೆ ಇಟ್ಟಿದ್ದೇನೆ. ಅದರ ಕೆಳಗಡೆ ನೀರಿನ ಕಪ್ಪಿದೆ. ಯಾವುದೇ ಕಾರಣಕ್ಕೂ ಅದ್ರ ಮೇಲೆ ಇರುವೆಗಳು ಹೋಗುದಿಲ್ಲ. ಹಾಗೆ 1-2 ದಿನಗಳ ಮಟ್ಟಿಗೆ ನಾವು ಜಾಗ್ರತೆ ಮಾಡ್ತೇವೆ ಅಂತಾದ್ರೆ ಆಮೇಲೆ 2 ದಿನದ ಒಳಗೆ ಮತ್ತೆ ಆ ಮುಜಂಟಿ ಕುಟುಂಬಗಳು ಅಲ್ಲಿರುವಂತ ಎಲ್ಲ ಮೇಣವನ್ನ ಅಥವಾ ಹೊರಗಿನಿಂದ ಮತ್ತೆ ಅಷ್ಟು ಮೇಣಗಳನ್ನ ತಂದು ತನ್ನ ಗೂಡನ್ನ ಎಲ್ಲ ರೀತಿಯಲ್ಲಿ ಭದ್ರತೆಯನ್ನ ಮಾಡ್ಕೊಳ್ತದೆ. ನನ್ನ ಇವತ್ತಿನ ಈ ಒಂದು ಜೇನಿನ ಕೆಲಸವನ್ನ ನಾನು ನಿಮ್ ಜೊತೆ ಹಂಚ್ಕೊಂಡಿದ್ದೇನೆ. ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೇನೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಜೊತೆಗೆ ನಿಮ್ಮ ಅಮೂಲ್ಯ ಸಲಹೆ ಸೂಚನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ಮೊದಲೇ ಬಾರಿಗೆ ಯಾರೆಲ್ಲ ನೀವು ವಿಡಿಯೋವನ್ನ ನೋಡ್ತಾ ಇದ್ದೀರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಹೆಚ್ಚಿನ ಜೇನಿನ ವಿಡಿಯೋಗಳನ್ನ ಈ ಒಂದು ಚಾನೆಲ್ ನಲ್ಲಿ ನಿಮಗೋಸ್ಕರ ನಾನು ಮತ್ತೆ ತರಲಿಕ್ಕಿದ್ದೇನೆ. ಎಲ್ರಿಗೂ ನಮಸ್ತೆ.